ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗಲು ಮಸೀದಿ ಕಮಿಟಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪೂಜೆಗೆ ತಡೆ ಕೋರಿ ಸಲ್ಲಿಸಿದ್ದ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಆಗಿದೆ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮಸೀದಿ ಕಮಿಟಿಗೆ ಹಿನ್ನಡೆಯಾಗಿದೆ. ಹಾಗಾಗಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟುವುದಕ್ಕೆ ಮಸೀದಿ ಸಮಿತಿ ನಿರ್ಧರಿಸಿದೆ. ಜಿಲ್ಲಾ ಕೋರ್ಟ್ ನೀಡಿದ್ದ ಆದೇಶಕ್ಕೆ ತಡೆ ಕೋರಿ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಯಾವುದೇ ನಿರ್ಬಂಧವಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಲು ಮುಸ್ಲಿಂ ಮುಖಂಡರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಜ್ಞಾನವಾಪಿ ಮಸೀದಿಯ ಸುತ್ತಮುತ್ತ ಯಾವ ರೀತಿಯಾಗಿದೆ ಭದ್ರತೆ, ಜೊತೆಗೆ ಮಸೀದಿ ಸಮಿತಿ ಸುಪ್ರೀಂ ಕೋರ್ಟ್ಗೆ ಹೋಗಲು ನಿರ್ಧಾರವನ್ನ ತೆಗೆದುಕೊಂಡಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ ಅಲ್ಲಿ? ಮಧುಶ್ರೀ, ಮೊನ್ನೆ ಕಾಶಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಂತಹ ತೀರ್ಪೇನಿದೆ ಅಂದ್ರೆ ಜ್ಞಾನವಾಪಿ ನೆಲಮಾಳಿಗೆ ಏನಿದೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಲಾಗಿತ್ತು. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು. ಮಸೀದಿಯ ಸಮಿತಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿತ್ತು ಇದಕ್ಕೆ ತಡೆಯನ್ನು ಕೊಡಬೇಕು. ಜಿಲ್ಲಾ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಏನಿದೆ ಇದು ನಿಯಮ ಬಾಹಿರವಾಗಿದೆ, ನಿಯಮ ಬಾಹಿರವಾಗಿ ಆದೇಶವನ್ನು ಕೊಡಲಾಗಿದೆ. ಹಾಗಾಗಿ ತಡೆಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಹೈಕೋರ್ಟ್ನಲ್ಲಿ ಹೋಗಿ ಈ ಅರ್ಜಿ ವಿಚಾರಣೆಯನ್ನು ನಡೆಸಿ ಅನ್ನುವಂಥ ಸೂಚನೆಯನ್ನು ಮಸೀದಿ ಸಮಿತಿಗೆ ಕೊಟ್ಟಿತ್ತು. ಹೀಗಾಗಿ ಮಸೀದಿ ಸಮಿತಿ ಹೈಕೋರ್ಟ್ನಲ್ಲಿ ತುರ್ತು ವಿಚಾರಣೆಗಾಗಿ ಅರ್ಜಿಯನ್ನು ಸಲ್ಲಿಸಿತ್ತು. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇದು ವಿಚಾರಣೆಗೆ ಬಂದಿತ್ತು. ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಪೂಜೆಗೆ ಕೊಟ್ಟಂತಹ ಅವಕಾಶವನ್ನ ತಡೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಪೂಜೆ ನಡಿಬೇಕು, ಪೂಜೆ ನಡೀಲಿ ಅನ್ನುವಂಥದ್ದು ಹೇಳಿದೆ. ಅದ್ರ ಜೊತೆಗೆ ಮತ್ತೆ ಏನಾದರೂ ಅಹಿತಕರ ಘಟನೆಗಳು ನಡೀಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ವಾರಣಾಸಿಯ ಜಿಲ್ಲಾ ಸ್ಥಳೀಯ ಆಡಳಿತ ಏನಿದೆ ಅದಕ್ಕೆ ಮುಖ್ಯವಾಗಿ ಆದೇಶವನ್ನು ನೀಡಿದೆ. ವಾರಣಾಸಿಯ ಸುತ್ತ ಅತ್ಯಂತ ಬಿಗಿ ಭದ್ರತೆಯನ್ನು ನೋಡ್ಕೊಳ್ಬೇಕು. ಜ್ಞಾನವಾಪಿ ಮಸೀದಿ ಮತ್ತೆ ಪೂಜೆ ನಡೆಯುವಂತಹ ಸ್ಥಳದಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಬೇಕು. ಮತ್ತೆ ಯಾರು ಭಕ್ತರು ಬರ್ತಾರೆ ಅವರಿಗೆ ಪೂಜೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು. ಮುಖ್ಯವಾಗಿ ಸೋಮನಾಥ್ ವ್ಯಾಸ್ ಕುಟುಂಬ ಏನಿದೆ ಅವರು ಪೂಜೆಯನ್ನ ಸಲ್ಲಿಸ್ತಾರೆ. ಮತ್ತೆ ಕಾಶಿ ವಿಶ್ವನಾಥ ಟ್ರಸ್ಟ್ ಏನಿದೆ ಈ ಪೂಜೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಈ ಟ್ರಸ್ಟ್ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು, ಯಥಾಸ್ಥಿತಿ ಪೂಜೆ ನಡೀಬೇಕು. ಅದರ ಜೊತೆಗೆ ಅತ್ಯಂತ ಹೆಚ್ಚಿನ ಭದ್ರತೆ